ಗ್ಯಾರಂಟಿ ಯೋಜನೆಗಳು ಕರ್ನಾಟಕದಲ್ಲಿ ಜಾರಿಯಾದ ಕಾರಣಕ್ಕಾಗಿ ಎಲ್ಲೆಲ್ಲಿ ಕೊರತೆ ಆಗಿದೆ, ಏನೇನು ಕೊರತೆ ಆಗಿದೆ ನಿಮ್ಮ ಇಷ್ಟು ವರ್ಷದ 2 ವರ್ಷದ ಸ್ಟಡಿ ಪ್ರಕಾರ? ಎಲ್ಲ ನಿಗಮಗಳಿಗೆ ಏನು ಹಣ ಕೊಡಬೇಕಾಗಿತ್ತು ಅದರಲ್ಲಿ ಆಲ್ಮೋಸ್ಟ್ ಆಲ್ 50 to 60% ಕಟ್ ಮಾಡಿದ್ದಾರೆ ಎಲ್ಲ ನಿಗಮ. ನನಗನ್ಸುತ್ತೆ ಒಂದು 50-60 ನಿಗಮ ಇದೆ. ಅಲ್ಲಿ ಅವ್ರಿಗೆ ಲೋನ್ ಕೊಡಬೇಕಾಯಿತು, ಅವ್ರ ಪೆಟ್ಟಿ ಅಂಗಡಿ ಇಟ್ಕೊಳಕ್ಕೆ, ಹೋಟ್ಲ್ ನಡೆಸೋದಕ್ಕೆ, ಇವಕ್ಕೆಲ್ಲ ಲೋನ್ ಕೊಡಬೇಕಾಯಿತು. ಅದು ಸರ್ಕಾರದಲ್ವಾ, ನೀ ಕಟ್ಟಿಲ್ಲ ಅಂದರೂ 1 ವರ್ಷ ಕಟ್ಟಿಲ್ಲ ಅಂದರೂ ಯಾರು ನಿಮ್ಮ ಮನೆ ಬಾಗಿಲಿಗೆ ಬಂದು ಬೀಗ ಹಾಕೋ ಪರಿಸ್ಥಿತಿ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. 4 ವರ್ಷ 5 ವರ್ಷ ಕಟ್ಟಿಲ್ಲ ಅಂದ್ರೂ ಯಾರೂ ಇದು ಮಾಡ್ತಾ ಇರಲಿಲ್ಲ. ಇನ್ನೊಂದು ಲೋನ್ಗೆ ಹೋದಾಗ ಅದು ಕಟ್ಟು ಅನ್ನೋರು ಅಷ್ಟೇ. ನಿಮಗೂ ಗೊತ್ತಿದೆ ಅದಲ್ಲ, ಇಲ್ಲ ಸಾಲ ಮನ್ನಾ ಆಗ್ತೈತೆ, ಈ ಥರದ್ದೆಲ್ಲ ಇರೋ ಬೋರ್ವೆಲ್ಗೆ ರೈತರಿಗೆ ಕೊಡ್ತೀರಿ. ಈಗ ನಾವು BJPಯವ್ರಿಗಿಂತ ನಾವು ಮುಂಚೂಣಿಯಲ್ಲಿದ್ದೀರಿ ಅಂತೇಳಿ ಅವರು ಈಗ ತೀರ್ಮಾನ ಮಾಡಿದವ್ರೆ. ತಾಲೂಕಿಗೆ ಒಂದೇ ಒಂದು ಬೋರ್ವೆಲ್ಲು, ಗಂಗಾ ಕಲ್ಯಾಣ ಜಾಸ್ತಿ ಬೇಡ, ಒಂದು ತಗೊಳ್ಳಿ ಸಾಕು. ಒಂದು ತಗೊಳ್ಳಿ. ನೀವು BJP ಇದ್ದಾಗ 20-30 ತಗೊಂಡಿದ್ದೀರಾ, ಈಗ ಒಂದು ತಗೊಳ್ಳಿ ಸಾಕು. ಒಂದೇ ಬೋರ್ವೆಲ್ SC STಗಳಿಗೆ ಒಂದೇ ಬೋರ್ವೆಲ್ ಕೊಡೋದು. ಯಾಕಂದರೆ ಇಲ್ಲ ಹಣ, ಇಲ್ಲಿ ಪ್ರಾಬ್ಲಮ್ಮು ಹಣ ಇಲ್ಲ. ನಾನು ಮುಖ್ಯಮಂತ್ರಿನ ಕೇಳಿದ್ನಲ್ಲ ಇವತ್ತು, ಏನು ಸರ್ ಹಿಂಗೆ ಅಂತ ಹೇಳಿದ್ರೆ, ನಿಮ್ಮ ಏರಿಯಾಗೆ 250 ಕೋಟಿ ನಾನು ಫ್ರೀ ಕೊಟ್ಬಿಟ್ಟಿದ್ದೀನಲ್ಲಪ್ಪ, ಇನ್ನೆಲ್ಲಿ ನೀನು ಡೆವಲಪ್ಮೆಂಟ್ ಅಂದರೆ ನಾನೆಲ್ಲಿಂದ ತಂದು ಕೊಡಲಿ ಅಂತಾರೆ. ನೀವು ಈ ನಂಬರನ್ನು ಸಂಪರ್ಕ ಮಾಡಿ ಇಮಿಡಿಯೇಟಾಗಿ ನಿಮ್ಗೆ ಖಾತೆ ಮಾಡಿಕೊಡಲಾಗುವುದು. 12,000 ರೂಪಾಯಿ ಕೊಡಬೇಕು, 12,000 ರೂಪಾಯಿ ಕೊಡಬೇಕು. ಅವಾಂತರ ಆಗ್ಬಿಟ್ಟಿದೆ. ಈ ರಿಜಿಸ್ಟ್ರೇಷನ್ನೇ ಎಲ್ಲ ನಿಂತೋಗ್ಬಿಟ್ಟಿದೆ. BJP ಸರಿ ಇಲ್ಲ ಅಂತ ಇದ್ದರು. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿ ನಿಮಗೆ ಸ್ಟ್ಯಾಂಪ್ ಡ್ಯೂಟಿನ 10% ಕಡಿಮೆ ಮಾಡಿದ್ದೆ. ನಂದೇನು ಜಮೀನು ತಗೊಳಕ್ಕೆ ನಾನು ಮಾಡಿರಲಿಲ್ಲ, 10% ಕಡಿಮೆ ಮಾಡಿದ್ದೆ. ಯಾರು ಬಡವರು ಫ್ಲ್ಯಾಟ್ ತೊಗೊಂಡ್ರೆ, 40 ಲಕ್ಷದ ಒಳಗಡೆ ಫ್ಲ್ಯಾಟ್ ತೊಗೊಂಡ್ರೆ ನಿಮ್ಮ 5% ಡಿಸ್ಕೌಂಟ್ ಕೊಟ್ಟಿದ್ದೀನಿ ಅದರಲ್ಲಿ. ಈಗ ಎಲ್ಲ 200% ಜಾಸ್ತಿ ಮಾಡಿದ್ದೀರ. ಇಷ್ಟಾದ್ರೂ ಹಾಲಿಂದು ಜಸೆ ಆಲ್ಕೋಹಾಲ್ ಮಾಡಿದ್ರಿ, ಕ್ವಾರ್ಟ್ರ್ ಒಡಿಯೋನ್ಗೆ 50 ರೂಪಾಯಿ ಜಾಸ್ತಿ ಮಾಡಿದ್ರಿ. ಈಗ ಮತ್ತೆ ಹಾಲಿನ ದರ ರೈಸ್ ಮಾಡ್ತಾ ಇದ್ದೀರಾ, ಎಲೆಕ್ಟ್ರಿಸಿಟಿ ರೈಸು.